ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಸ್ಪರ್ಶ್ ಹಾಸ್ಪಿಟಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಕಳೆದ 1 ತಿಂಗಳಿಂದನೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಸೊ ಎಷ್ಟೊತ್ತಿಗೆ ಅವರು ನಿಧನರಾದರು, ಏನೆಲ್ಲ ಟ್ರೀಟ್ಮೆಂಟ್ಗಳನ್ನು ಪಡ್ಕೊಳ್ತಾ ಇದ್ರು, ಜೊತೆಗೆ ವೈದ್ಯರು ಇದ್ರ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಸ್ಪಷ್ಟತೆ? ಚೈತ್ರ, ಈಗಷ್ಟೇ ಸ್ಪರ್ಶ ಆಸ್ಪತ್ರೆ ವೈದ್ಯರು ಅಧಿಕೃತವಾದಂಥ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಹಿರಿಯ ಶಾಸಕ ಮತ್ತು ಮಾಜಿ ಸಚಿವ 94 ವರ್ಷದ ಹಿರಿಯ ಜೀವಿ ಶಾಮನೂರು ಶಿವಶಂಕರಪ್ಪ ಲಿಂಗೈಕ್ಯರಾಗಿದ್ದಾರೆ ಅನ್ನೋದು ಈಗಷ್ಟೇ ಅಧಿಕೃತವಾಗಿ ಘೋಷಣೆ ಕೂಡ ಆಗಿದೆ. ಸೊ ಈ ವಿಷಯ ತಿಳಿದ ಕೂಡಲೇ ಸಾಕಷ್ಟು ಎಲ್ಲ ಅಭಿಮಾನಿಗಳಿರ್ಬೋದು, ಅವರ ಮಕ್ಕಳೆಲ್ಲರೂ ಕೂಡ ಆಸ್ಪತ್ರೆ ಹತ್ತ ದೌಡಾಯಿಸ್ತಾ ಇದ್ದಾರೆ. ಅವರ ಮಗ SS ಮಲ್ಲಿಕಾರ್ಜುನ್ ಅವರು ತಿರುಪತಿಗೆ ಹೊರಟಿದ್ರು. ಸೊ ತಿರುಪತಿಯಿಂದ ಈಗ ಬರ್ತಿದ್ದಾರೆ ಅನ್ನುವಂಥ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ. 9:30ಕ್ಕೆ ಖಾಸಗಿ ಆಸ್ಪತ್ರೆ ಅಂದರೆ ಸ್ಪರ್ಶ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಆಗಮಿಸಿ ಇಲ್ಲಿ ಪರಿಶೀಲನೆಯನ್ನು ಮಾಡಿದ ನಂತರ ಮುಂದೆ ಏನು ಮಾಡಬೇಕು, ಮುಂದಿನ ವಿಧಿವಿಧಾನ ಏನಿದೆ ಇವುಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ಸೊ ಇಂದು ಇನ್ನು ಮೃತದೇಹವನ್ನು ದಾವಣಗೆರೆಗೆ ಶಿಫ್ಟ್ ಮಾಡಬೇಕು ಅಥವಾ ನಾಳೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಚರ್ಚೆ ಇಲ್ಲ. ಒಟ್ಟು 7 ಜನ ಮಕ್ಕಳು, ಇದರಲ್ಲಿ 2 ಮಕ್ಕಳೇನಿದ್ದಾರೆ ಇವರು ವಿದೇಶದಲ್ಲಿರೋದು, ಅವರು ಕೂಡ ಬರಬೇಕಾಗತ್ತೆ. ಅದರ ಜೊತೆಗೆ ಇನ್ನೊಬ್ಬ ಮಗ ಕೈಗಾರಿಕೋದ್ಯಮಿ ಇದ್ದಾರೆ, ಅವರು ಕೂಡ ಇಲ್ಲಿಗೆ ಬರಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬಹುಶಃ ಬೆಂಗಳೂರಿನಲ್ಲೇ ಆಸ್ಪತ್ರೆಯಲ್ಲೇ ಉಳಿಸಲಾಗುತ್ತೆ ಮೃತದೇಹವನ್ನು. ನಾಳೆಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಈ ವಿಷಯ ತಿಳಿದು ಕೂಡಲೇ ಸಾಕಷ್ಟು ನಾಯಕರೆಲ್ಲರೂ ಕೂಡ ಈಗಾಗಲೇ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಈಗ DCM DK ಶಿವಕುಮಾರ್ ದೆಹಲಿಯಲ್ಲಿ ಸಂತಾಪ ಸೂಚಿಸಲಿಕ್ಕೆ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಅದೇ ರೀತಿಯಾಗಿ ಮಹಾಸಭಾದ ಅಂದರೆ ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ತುಂಬ ನೇರ ಮತ್ತು ನಿಷ್ಠ ನುಡಿಗಳಿಂದ ಹೆಸರುವಾಸಿಯಾಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದ್ದರು. ತಿಪ್ಪಣ್ಣವರು ಇತ್ತೀಚೆಗಷ್ಟೇ ಅಂದರೆ ರಾಜ್ಯದ ಅಧ್ಯಕ್ಷ ಅಂತ ತಿಪ್ಪಣ್ಣವರು ಕೂಡ ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ನಿಧನರಾಗಿದ್ದರು. ಇದಾದ ನಂತರ ಈಗ ಲಿಂಗಾಯತ ಸಮುದಾಯದ ಭಾಳ ದೊಡ್ಡ ನಾಯಕ ಶಾಮನೂರು ಶಿವಶಂಕರಪ್ಪ ಇವರು ನಿಜವಾಗ್ಲೂ ಕೂಡ ಎಲ್ಲ ಪಕ್ಷದ ನಾಯಕರ ಜೊತೆಗೂ ಕೂಡ ತುಂಬ ಚೆನ್ನಾಗಿದ್ದರು. ಅಂದರೆ ನಿಮ್ಗೆ ಅಜಾತ ಶತ್ರು ಅಂತಲೇ ಹೇಳ್ಬೋದು. ಅಂಥ ಅದ್ವಿತೀಯವಾದಂಥ ನಾಯಕ ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ ಅನ್ನೋದು ಅರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ವಿಷಯ ತಿಳಿತಿದ್ದಂತೆ ಎಲ್ಲರೂ ಕೂಡ ಆಸ್ಪತ್ರೆ ಹತ್ತ ದೌಡಾಯಿಸ್ತಾ ಇದ್ದಾರೆ. ಶಂಕರ್ ಬಿದ್ರಿ ಅವರು ಕೂಡ ಈ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ ಮತ್ತು ಆಸ್ಪತ್ರೆ ಹತ್ತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುವಂಥ ನಿರೀಕ್ಷೆನೂ ಕೂಡ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ಹಿರಿಯ ಶಾಸಕರು, 95ನೇ ವಯಸ್ಸಿನಲ್ಲೂ ಕೂಡ ಒಬ್ಬ ಕಿರಿಯ ಶಾಸಕರು ಹೇಗೆ ಆ್ಯಕ್ಟಿವ್ ಆಗಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದ್ರು ಅದೇ ರೀತಿಯಾಗಿ ಕಳೆದ 1 ವರ್ಷದಿಂದ ಕೂಡ ವೀಲ್ ಚೇರ್ನಲ್ಲಿ ಅವರು ಸಮಾಜ ಸೇವೆಯನ್ನು ಮಾಡ್ತಾನೆ ಬಂದಿದ್ದರು ಮತ್ತು ಶಾಸಕರಾಗಿ ಏನು ಕಾರ್ಯಗಳನ್ನು ಮಾಡಬೇಕು, ಕಾರ್ಯಕ್ರಮಗಳಲ್ಲೂ ಕೂಡ ಉದ್ಘಾಟನಾ ಕಾರ್ಯಕ್ರಮಗಳು ಹೀಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಿದ್ದಂಥ ಶಾಮನೂರು ಶಿವಶಂಕರಪ್ಪ ಅಜಾತ ಶತ್ರುವಾಗಿದ್ದರು. ಎಲ್ಲ ಪಾರ್ಟಿಗಳ, ಯಾವುದೇ ಪಾರ್ಟಿ ಅಂತಲ್ಲ, ಎಲ್ಲ ಪಾರ್ಟಿಯಲ್ಲೂ ಕೂಡ ಎಲ್ಲ ಪಾರ್ಟಿಯ ಜೊತೆಗೂ ಕೂಡ ಉತ್ತಮವಾದಂಥ ಸಂಬಂಧ ಮತ್ತು ಸ್ನೇಹವನ್ನು ಉಳಿಸ್ಕೊಂಡಿದ್ರು. ಅದರ ಜೊತೆಗೆ ವಿವಿಧ ನಾಯಕರು ಏನಿದ್ದಾರೆ ಮತ್ತು ನೇರ ನುಡಿಯ ಅಲ್ಲಿ ಹೆಸರುವಾಸಿ ಆದರು. ಅಂದರೆ ಅವರು ತುಂಬ ತಮಗೇನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳುವಂಥ ಕಾರಣಕ್ಕೂ ಆಯಿತು. ಮತ್ತು ಲಿಂಗಾಯತ ಸಮುದಾಯದಲ್ಲಿ BS ಯಡಿಯೂರಪ್ಪ ಅವ್ರನ್ನ ಬಿಟ್ಟರೆ ಹೊರತುಪಡಿಸಿದಂತೆ ಅತಿ ದೊಡ್ಡ ನಾಯಕರು ಯಾರು ಅಂತಂದರೆ ಅದು ಸಹಜವಾಗಿ ಶಾಮನೂರು ಶಿವಶಂಕರಪ್ಪರು. ಶಾಮನೂರು ಶಿವಶಂಕರಪ್ಪರು ಈಗ ನಿಧನರಾಗಿದ್ದಾರೆ ಅನ್ನೋದು ಈಗ ಅಧಿಕೃತವಾಗಿ ಪೊಲೀಸರು, ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಜೆ 6:30 ವೇಳೆಗೆ ಉಸಿರಾಟದ ತೊಂದರೆ ಮತ್ತು ವಯೋಸಹಜ ಕಾಯಿಲೆಗಳಿಂದವು ಇದರ ಹಿನ್ನೆಲೆಯಲ್ಲಿ ಮೃತರಾಗಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇರೋದು. ಕಳೆದ 1 ತಿಂಗಳಿಂದಲೂ ಕೂಡ ಇದೇ ಖಾಸಗಿ ಆಸ್ಪತ್ರೆ ಸ್ಪರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದರು. ಮಧ್ಯದಲ್ಲಿ ಅಂದರೆ ಒಂದು 15 ದಿನಗಳ ಮುಂಚಿತವಾಗಿ ಚೇತರಿಕೆಯನ್ನು ಕೂಡ ಕಂಡಿದ್ದರು. ಸೊ ಮಿತವಾಗಿ ಆಹಾರವನ್ನು ಕೂಡ ಸೇವೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು, ವೈದ್ಯರು ಮಾಹಿತಿಯನ್ನು ಕೂಡ ಅಧಿಕೃತವಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಈಗ ಸಿಗ್ತಿರುವಂಥ ಮಾಹಿತಿ ಮತ್ತು ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಖಾಸಗಿ ಆಸ್ಪತ್ರೆಯ ವೈದ್ಯರು. ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ ಅಂಥೇಳಿ ಈಗ ಮುಂದಿನ ವಿಧಿವಿಧಾನ ಏನಿದೆ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಅವರ ಮಗ SS ಮಲ್ಲಿಕಾರ್ಜುನ್ ಬಂದ ನಂತರವಷ್ಟೇ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಿರ್ಧಾರ ಆಗಲಿದೆ. ದಾವಣಗೆರೆಯಲ್ಲಿ ಅವರ ಪತ್ನಿ ಅಂದರೆ 2007ರಲ್ಲಿ ಪಾರ್ವತಮ್ಮ ಶಿವಶಂಕರಪ್ಪ ನಿಧನರಾಗಿದ್ದರು. ಅಲ್ಲೇನು ಅಂತ್ಯಕ್ರಿಯೆ ಮಾಡಿದರು, ಅಲ್ಲೇ ಶಾಮನೂರು ಶಿವಶಂಕರಪ್ಪರ ಅಂತ್ಯಕ್ರಿಯೆಯನ್ನು ಕೂಡ ಮಾಡಬಹುದು ಅನ್ನುವಂಥನ್ನು ಕೂಡ ಕುಟುಂಬದ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಇನ್ನು ಶಾಮನೂರು ಶಿವಶಂಕರಪ್ಪನವರ ನಿಧನಕ್ಕೆ ಕಾನೂನು ಸಚಿವ HK ಪಾಟೀಲ್ ಅವರು ಸಂತಾಪ ಸೂಚಿಸಿದ್ದಾರೆ. ನೋಡೋಣ. ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನೊಳಗೂ ಸಹಿತ ಬಹಳ ಕ್ರಿಯಾಶೀಲರಾಗಿದ್ದವರು.
ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿಯೂ ಬಹಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿದವರು. ಎಲ್ಲರನ್ನ ಸಮುದಾಯದಲ್ಲಿ ಹೊಂದಿಸಿಕೊಂಡು ಹೋಗಬೇಕು ಅನ್ನುವಂಥ ಆ ಪ್ರಯತ್ನದಲ್ಲಿ ಇದ್ದವರು. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತವರು ಶಾಮನೂರು ಶಿವಶಂಕರಪ್ಪ. ಅವರು ತಮ್ಮ ಜೀವನದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿದರು. ಅವರ ದೊಡ್ಡ ಸಾಧನೆ ಅಂದರೆ 10 ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿದ್ರು, ಬೆಳೆಸಿದ್ರು. ಇನ್ನು ಶಾಮನೂರು ಶಿವಶಂಕರಪ್ಪನವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಗಣ್ಯರು ಕೂಡ ಈಗ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಆಸ್ಪತ್ರೆಗೆ ಆಗಮಿಸ್ತಾ ಇರುವಂಥದ್ದು. ಇನ್ನು ಸಂಸದರಾಗಿರುವಂತಹ HD ಕುಮಾರಸ್ವಾಮಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಇನ್ನು ಶಾಮನೂರು ನಿಧನಕ್ಕೆ DK ಶಿವಕುಮಾರ್ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನದ ಸುದ್ದಿ ಕೇಳಿ ಅತೀವ ದುಃಖವಾಯಿತು. ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರು ಶಿವಶಂಕರಪ್ಪನವರು. ಶಾಮನೂರು ಅಗಲಿಕೆಯು ನಾಡಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ, ಶಾಮನೂರು ಸಾವಿನ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸ್ತೇನೆ ಅಂತ DCM DK ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ.